ನಮಸ್ಕಾರ, ನಾನು ನಿಮ್ಮ ಮುತ್ತು. ಈ ಒಂದು ವಿಡಿಯೋದಲ್ಲಿ ರಾಷ್ಟ್ರೀಯ ಬಾಹ್ಯಾಕಾಶ ದಿನದ ಭಾಷಣವನ್ನು ನೋಡ್ತಾ ಇದ್ದೀವಿ. ಇದು ವಿದ್ಯಾರ್ಥಿಗಳಿಗೆ ಬಹಳ ಉಪಯುಕ್ತವಾದಂತಹ ವಿಡಿಯೋ ಅಂತ ಹೇಳ್ತೇನೆ. ಇದರಲ್ಲಿ ನಾನು 10 ಪಾಯಿಂಟ್ಗಳನ್ನು ಬರೆದಿದ್ದೇನೆ. ನೀವು 1ನೇ ಪಾಯಿಂಟ್, 2ನೇ ಪಾಯಿಂಟ್, 3ನೇ ಪಾಯಿಂಟ್ ಅಂತ ಬರೀ ಪಾಯಿಂಟ್ಗಳನ್ನು ನೆನಪಿಟ್ಕೊಂಡು ಡೈರೆಕ್ಟಾಗಿ ಹೇಳಿ. ಅಂದರೆ ನಿಮಗೆ ಭಾಷಣದಲ್ಲಿ ಒಂದು ಭಾಳ ಇದು ಆಗುತ್ತೆ. ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಟಚ್ ಮಾಡಿ ನಾವು ಹಾಕುವಂಥ ಹೊಸ ಇಂತಹ ಭಾಷಣಗಳ ವಿಡಿಯೋಗಳು ಹಾಗೂ ಅಭ್ಯಾಸದ ವಿಡಿಯೋಗಳನ್ನು ನಾವು ನಿಮಗೆ ಕೊಡ್ತಾ ಇರ್ತೀವಿ. ನೀವು ನಮ್ಮ ಚಾನಲನ್ನು ನೋಡ್ತಾ ನೀವು ಮುಂದೆ ಬನ್ನಿ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟವಾದರೆ ಕೊನೆಯಲ್ಲಿ ಒಂದು ಲೈಕ್ ಕೊಡಿ. ಈ ಲೈಕು ಅನೇಕ ವಿಡಿಯೋಗಳಿಗೆ ಪ್ರೋತ್ಸಾಹ ನೀಡುತ್ತೆ ಅಂತ ಅನ್ನುತ್ತಾ ಬನ್ನಿ, ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಎಲ್ಲರಿಗೂ ಶುಭೋದಯ. ನನ್ನ ಹೆಸರು ಮುತ್ತು. ಇಲ್ಲಿ ನಾನು ಫಸ್ಟ್ ಪಾಯಿಂಟನ್ನು ಎಲ್ಲರಿಗೂ ಶುಭೋದಯ ಅಂತೀನಿ. ನೀವು ನನ್ನ ಹೆಸರು ಒಂದಲೇ ಮುತ್ತು ಅಂತ ಹಾಕಿದ್ದೀನಿ. ನಾನು ಇಲ್ಲಿ ಮುತ್ತು ಅಂತ ಹಾಕಿದ್ದೀನಿ. ನೀವು ಏನಂತ ಬೇರೆ ನಿಮ್ಮ ಹೆಸರು ರಾಜು ಇದ್ದರೆ ರಾಜು, ಹಲವಾರು ಹೆಸರುಗಳನ್ನು ನೀವು ಹಾಕ್ಕೋಬೋದು. ಇಲ್ಲಿ ಇದನ್ನು 3ನೇ ಪಾಯಿಂಟ್ ನೋಡಿ. ಇಂದು 23ನೇ ಆಗಸ್ಟ್. ಇಂದು 23ನೇ ಆಗಸ್ಟ್ 3ನೇ ಪಾಯಿಂಟ್. ಅದು ಇನ್ನು 4ನೇ ಪಾಯಿಂಟ್ ನೋಡಿ. ನಾವು ರಾಷ್ಟ್ರೀಯ ಬಾಹ್ಯಾಕಾಶ ದಿನವನ್ನು ಆಚರಿಸುತ್ತಿದ್ದೇವೆ. ಏನಪ್ಪ ಅಂದರೆ ರಾಷ್ಟ್ರೀಯ ಬಾಹ್ಯಾಕಾಶ ದಿನವನ್ನು ಆಚರಿಸುತ್ತಿದ್ದೇವೆ. ಇನ್ನು 5ನೇ ಪಾಯಿಂಟ್ ನೋಡಿ. ಈ ದಿನವನ್ನು ಚಂದ್ರಯಾನ 3 ಯಶಸ್ವಿಯಾಗಿದೆ. ಚಂದ್ರನ ಮೇಲೆ ಇಳಿಸಿದ ನೆನಪಿಗಾಗಿ ಆಚರಿಸಲಾಗುತ್ತದೆ. 5ನೇ ಪಾಯಿಂಟ್ ಏನೈತೆ ನೋಡಿ, ಮತ್ತೊಮ್ಮೆ ಓದ್ತಿದ್ದೇನೆ. ಈ ದಿನವನ್ನು ಚಂದ್ರಯಾನ 3 ಯಶಸ್ವಿಯಾಗಿ ಚಂದ್ರನ ಮೇಲೆ ಇಳಿಸಿದ ನೆನಪಿಗಾಗಿ ಆಚರಿಸಲಾಗುತ್ತದೆ. ಇನ್ನು 6ನೇ ಪಾಯಿಂಟ್ ನೋಡಿ. ಈ ಸಾಧನೆಯನ್ನು ಶ್ಲಾಘಿಸಲು ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಸ್ಟ್ 23ರಂದು ರಾಷ್ಟ್ರೀಯ ಬಾಹ್ಯಾಕಾಶ ದಿನ ಎಂದು ಘೋಷಿಸಿದರು. ಇನ್ನು ಮತ್ತೊಮ್ಮೆ 6ನೇ ಪಾಯಿಂಟ್ ನೋಡಿ, ನಾನು ಹೇಳ್ತೀನಿ ನಿಮಗೆ. ಈ ಸಾಧನೆಯನ್ನು ಶ್ಲಾಘಿಸಲು ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಸ್ಟ್ 23ರಂದು ರಾಷ್ಟ್ರೀಯ ಬಾಹ್ಯಾಕಾಶದ ದಿನ ಎಂದು ಘೋಷಿಸಿದರು. ಇನ್ನು 8ನೇ ಪಾಯಿಂಟ್ ನೋಡಿ. ಭಾರತೀಯ ಬಾಹ್ಯಾಕಾಶದ ಸಂಶೋಧನೆಗೆ ಇಸ್ರೋ ನೀಡಿದ ಕೊಡುಗೆ ಹೋಲಿಸಲಾಗದು. 8ನೇ ಪಾಯಿಂಟ್ ಆಯಿತು. ಇನ್ನು 9ನೇ ಪಾಯಿಂಟ್ ನೋಡಿ. ಚಂದ್ರಯಾನ ಮತ್ತು ಮಂಗಳಯಾನದಂತಹ ಯೋಜನೆಗಳು ಭಾರತವನ್ನು ಹೆಮ್ಮೆ ಪಡುವಂತೆ ಮಾಡಿದೆ. ಇದು 9ನೇ ಪಾಯಿಂಟ್. ಇನ್ನು 10ನೇ ಪಾಯಿಂಟ್ ನೋಡಿ. ಬಾಹ್ಯಾಕಾಶದ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಲು ಈ ದಿನ ಮುಖ್ಯವಾಗಿದೆ ಎಂದು ತಿಳಿಸುತ್ತಾ ನನ್ನ ಈ ಭಾಷಣ ಮುಗಿಸುತ್ತೇನೆ. ಜೈ ಹಿಂದ್, ಜೈ ಭಾರತ್. ನೋಡಿದ್ರಲ್ಲ ಗೆಳೆಯರೇ, ಯಾವ ರೀತಿಯಾಗಿ ಇದೊಂದು ಬಾಹ್ಯಾಕಾಶದ ದಿನದ ಭಾಷಣ ಇತ್ತು ಎಂದು. ಬಾಹ್ಯಾಕಾಶದ ದಿನದ ಭಾಷಣ ಇತ್ತು ಅಂತ ನೋಡಿದ್ರಲ್ಲ. ಇಂತಹ ಅನೇಕ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಾನು ವಿಡಿಯೋದ ಫಸ್ಟಲ್ಲಿ ಹೇಳಿದ್ದೆ, ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ ಅಂತ. ನಾನು ಇನ್ನೊಮ್ಮೆ ಕೇಳ್ಕೊಂಡಿದ್ದೀನಿ, ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ. ನಾನು ನಿಮ್ಮ ಜೊತೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಮತ್ತು ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.